ಬ್ಯಾಟ್ ನಂಬರ್ ಆಗ್ತವ್ರೆ ಇಶ್ಯೂ ಆಗ್ಬಿಟ್ಟಿದೆ ಟೈರ್ ಹೋಗೈತೆ ಏನು तो मैं जानता हूँ असरगट्टा केरे हत्र बंद्रे ನೀರ್ ಬಾಟಲು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್, ನಾನು ಇವತ್ತು ಬ್ಲಾಗ್ ಶುರು ಮಾಡ್ತಿರೋದು ನಮ್ಮ ಮೇರೆ ಚೌಟ್ರಿಯಿಂದ. ಹುಡುಗರು ಯಾರೋ ಕ್ರಿಕೆಟ್ ಆಡ್ತವ್ರೆ. ಇವಾಗೈತೆ ನಾನು ಅಲ್ಲೇ ಸ್ವಲ್ಪ ಆಚೆ ಹೋಗ್ಬೇಕಾಯ್ತು. ಒಬ್ಬನೇ ಏನಕೋ ಫುಲ್ ಬೋರ್ ಆಗ್ತೈತೆ. ಅದಕ್ಕೆ ನೋಡಿ ನಮ್ಮ ಸಬ್ಸ್ಕ್ರೈಬರ್ ಅಣ್ಣ ಯೂಟ್ಯೂಬ್ಗೆ ಅಂತ ಕೇಳ್ತಾವನು. ಕ್ರಿಕೆಟ್ ಆಡ್ತಾ ಇದ್ದೀರಿ. ನಮ್ಮ ಟೀಮ್ ಕ್ಯಾಪ್ಟನ್ ಅವನು. ಟೀಮ್ ಕೊಡ್ತವ್ರೆ. ಇವರೆಲ್ಲ ನಮ್ಮ ಪ್ಲೇಯರ್ಸು. ಆಯ್ತಾ ಹುಡುಗನ ಬಾಲು ಮರಿ ಒಳಗಡೆ ಹೊಡ್ಬಿಟ್ಟೆ ಗೈಸ್. ಮರಿ ಒಳಗಡೆ ಹೊಂಟೋಗೈತೆ. ಹೋಗಿ ತರಕ್ಕೆ ಹೋಗೋಣ. ಪಾಪ ಚಿಕ್ಕ ಹುಡುಗ ಹತ್ರ ಬಂದೆಲ್ಲ ಹಾಳು ಮಾಡ್ತೀನಿ ನಾವು. ಟೀಮ್ ಮಾಡ್ಕೇಜಿ ಆಡೋಣ. ಆಡ್ರಿ ನೀವೇನು ಮಾಡ್ರಿ. ಯಾರ್ಯಾರು ಗೈಸ್ ಟೀಮ್ ಮಾಡಬೇಕು. ಬಂದ್ರಿ ನೋಡೋಣ ಯಾರ್ಯಾರು ಟೀಮ್ ಯಾರ್ಯಾರು ಎಲ್ಲಿ ಹೋಗ್ತಾರೆ ಅಂತ. ಟೀಮ್ ಬ್ಯಾಟ್ ನಂಬರ್ ಹಾಕ್ತವ್ರೆ. ಸಿಂಗಲ್ ಬ್ಯಾಟ್ ನಂಬರ್. ಆದರೆ ಬ್ಯಾಟ್ ನಂಬರ್ ಹಾಕೊಂಡು ಯಾರ್ಯಾರು ಆಡಿದ್ರೆ ಕಮೆಂಟ್ ಮಾಡಿರಿ. ಹಾಂ ಗೈಸ್ ಇದು ಕರೆಕ್ಟಾಗಿ ಯಾವ್ದ್ರ ನಮ್ಗೆ ಇದೈತೆ ನೋಡ್ಕಿಜೆ. ಫಸ್ಟ್ ಲಾಸ್ಟ್ ನಾನು, ಸೆಕೆಂಡ್ ಅವನು, ಥರ್ಡ್ ನಾನು, ಫೋರ್ತ್ ನೀನು. ಲಾಸ್ಟ್ ಆಗ್ಬಿಟ್ಟೆ ಗೈಸ್. ನಾನು ಲಾಸ್ಟ್ ಗೈಸ್. ಚಿಕ್ಕ ಮಕ್ಳು ಬಾಲ್ ಕಳ್ದಾಕ್ಬಿಟ್ಟೆ ಗೈಸ್. ಚಿಕ್ಕ ಮಕ್ಕಳು ಬಾಲ್ ನೋಡ್ದೇನಾ? ಎಲ್ಲಿ ನೆನಕ್ಕೆ ನೋಡಿಲ್ಲ, ಕಾಣಿಸಿಲ್ಲ. ಯಾರು ಕೊಡೋಕೆ ಹೂವು? ಅದು ಏನಾಟ? ದೇವ್ರಾಟನ? ಎಲ್ಲಿ ಬಂತ ಹೇಳಿ ಕರೆಕ್ಟಾಗಿ ಎಕ್ಸಾಕ್ಟಾಗಿ. ಬಾಲ್ ಬಂತೇನಲ್ಲಿ ಎಲ್ಲಾದ್ರು? ಏನು ಐಟಮ್ಮು? ಆಮೇಲೆ ಬಾಲು ಫೋನಲ್ಲಿ ಚಾರ್ಜ್ ಇಲ್ಲ. ಅವ್ರು ಕ್ರಿಕೆಟ್ ಆಡ್ತವ್ರೆ. ಫೋನಲ್ಲಿ ಚಾರ್ಜ್ ಇಲ್ಲ. ನಾನು ಚಾರ್ಜ್ ಹಾಕಕ್ಕೆ ಹೋಗ್ತಾಯಿದ್ದೀನಿ ಮನೆಗೆ. ಮತ್ತೆ ರಿಟರ್ನ್ ಬರ್ಬೇಕು. ನಾನು ಬ್ಯಾಟಿಂಗ್ ಆಡ್ಬಿಟ್ಟಿದ್ದೀನಿ. ಆಮೇಲೆ ಮನೆ ಹತ್ರ ಉಟ್ಕೊಂಬರ್ತಾರೆ. ಆಮೇಲೆ ಹೋಗಿಲ್ಲ ಅಂದರೆ ಸೊ ಅದಕ್ಕೆ ಹೋಗ್ತಾಯಿದ್ದೀನಿ. ಕ್ಯಾನ್ಸಲ್ ಏನು ಜಲ್ದಿ ಇದು ನೀಡು ಮಾಡ್ತಾನೆ ಆಡ್ತವ್ರೆ. ಟಚ್ ಕಟ್ಟಾಯ್ತಲ್ಲ. ಮುಂದೆ ಔಟ್ ಔಟ್ ಔಟ್. ಅಂಕಲ್ ರಾಮ ಕೀ ಕೊಡ್ಲ ಏನಕ್ಕೆ? ಅಲ್ಲಿ ಹೋಗ್ಬಿಟ್ಟು ಬರ್ತೀನಿ. ನಮ್ಮ ದೊಡ್ಡ ಮಾಡಿ ಚಾರ್ಜಿಂಗ್ ಇಸ್ಕೊಂಡ್ಬರ್ತೀನಿ. ಯಾವುದೋ ಎಲ್ಲ ಒಂದೇ ಥರ. ಗೈಸ್, ಅಲ್ಲಿಂದ ಕ್ರಿಕೆಟ್ ಆಡ್ಕೊಂಡು ಸಮೀರ್ನ ಪಿಕ್ ಮಾಡೋಣ ಅಂತ ಬಂದೆ. ಸಮೀರ್ ಬಂದವನೆ. ಇವಾಗ ಹೆಸರುಘಟ್ಟಕ್ಕೆ ಹೋಗ್ತಾ ಇದ್ದೀರಿ. ಯಾಕಂದರೆ ತುಂಬ ದಿನ ಆಗಿತ್ತು ಹೋಗಿ ನಾನು. ಅದಕ್ಕೆ ಹೆಸರುಘಟ್ಟಕ್ಕೆ ಹೋಗ್ತಾ ಇದ್ದೀನಿ. ಅವಾಗ ಹೋಗ್ತಾ ಇರ್ತೀನಿ. ಅದು ತುಂಬ ದಿನ ಅಂತೀನಿ. ಸಮೀರ್ ಗ್ಲಾಸ್ ಕೊಟ್ಟ, ಚೆನ್ನಾಗಿ ಕಾಣಿಸ್ತೈತೆ. ಕಮೆಂಟ್ ಮಾಡಿ. ಬನ್ರಿ ಹೆಸರುಘಟ್ಟಕ್ಕೆ ಹೋಗ್ತಾ ಸಿಗೋಣ. ಆಮೇಲೆ ಗೈಸ್ ನೋಡಿ ಗೈಸ್, ರೋಡಲ್ಲಿ ಸಿಕ್ಕಿದ್ದು ನಮಗೆ. ಯಾರಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ ಗೈಸ್. ನೋಡಿ ಗೈಸ್, ಏನೈತೆ ಮರಗಳು. ಒಳ್ಳೆ ಫೋಟೋ ಶೂಟ್ ಮಾಡಿಸ್ಬೋದು ಮಾತ್ರ ಗೈಸ್. ಇಲ್ಲೆಲ್ಲ ಹೆಂಗೆ ಆಡೋರು ಗೊತ್ತಾ? ಸಮೀರು ನಮ್ಮ ಫ್ರೆಂಡ್ಸ್ ಎಲ್ಲ ಈಜಾಡೋರು ಈ ಕೆರೆಯಲ್ಲಿ. ಏನು ಸೈಕಲ್ಗೆಲ್ಲ ಸ್ನಾನ ಮಾಡಿಸ್ತಿದ್ರಿ ನಾವು. ಅದು ಒಬ್ಬನೇ ಶೂಟಿಂಗ್ ತೆಗ್ದಿರೋದಿಲ್ಲ. ಹಾಂ ಇಲ್ಲ ಇಲ್ಲ, ಇದೇ ಸ್ಪಾಟು ಒಬ್ಬನೇ ಸಾಂಗ್ ನಡ್ತಿರೋದು ಕರೆಕ್ಟು ಗೈಸ್. ಇವಾಗ ಮರಗಳು ಬೆಳೆದ್ಬಿಟ್ಟವೆ. ಒಬ್ಬನೇ ಸಾಂಗ್ ತೆಗ್ದಿದ್ದಿಲ್ಲ. ಅವಾಗ ಸಮೀರ್ ಇದ್ದ ಶೂಟಿಂಗಲ್ಲಿ. ಬಟ್ ಶೂಟಿಂಗಲ್ಲಿ ಅಂದರೆ ಯಾವುದೋ ಬಂದಿದ್ದ, ಸುಮ್ಮನೆ ಬಂದಿದ್ದ. ಅವಾಗ ಶೂಟಿಂಗ್ ನಡೀತಿತ್ತಂತೆ. ಅಷ್ಟ ಬೋಟ್ ಐತೆ, ಎತ್ಕೊಂಡು ಹೋಗ್ಬಿಡೋಣ. ನಡಿ ಒಂದು ರೌಂಡ್ ಹೋಗ್ಬಿಡೋಣ. ತೂತಾಗೈತೆ. ಇಲ್ಲ, ತೂತಾಗಿಲ್ಲ. ಸೊ ಗೈಸ್, ಕೂಳಿ ನೋಡಿ ಗೈಸ್, ಮರಗಳು. ಸೊ ಒಳ್ಳೆ ಫೋಟೋ ಶೂಟ್ ಮಾಡಿಸ್ಬೋದಲ್ಲ ಇಲ್ಲಿ. ಫೋಟೋ ಶೂಟ್ ಮಾಡಬೇಕು. ಬನ್ರಿ ಫೋಟೋ ಶೂಟ್ ಮಾಡೋಣ. ಫೋಟೋಸ್ ಹಿಡಿದ್ರೆ ಯಾವುದೂ ನನಗೆ ಇಷ್ಟ ಆಗಿಲ್ಲ ಫೋಟೋಸ್. ಅದಕ್ಕೆ ವಾಪಸ್ ಹೋಗ್ತಾ ಇದ್ದೀರಿ. ಆಗೋದೆಲ್ಲ ಒಳ್ಳೇದಕ್ಕೆ ದೇವ್ರಿತಾನೆ.
ಇವೆಲ್ಲ ಇಲ್ಲಿಗೆಲ್ಲ ಬಂದ್ರೆ ಹಳೇದೆಲ್ಲ ಜ್ಞಾಪನ ಬರುತ್ತಲ್ಲ. ಹಾ ಗಾಯ್ಸ್, ಒಂದ್ ಟೈಮಲ್ಲಿ ಹೆಂಗ್ ಬರ್ತಿದ್ರಿ ಗೊತ್ತಾ, ನಾವು ಸೈಕಲಲ್ಲಿ ಎಲ್ಲೋದು ಬರೀ ಸೈಕಲಲ್ಲಿ ಲಿಫ್ಟ್ ಹಾಕೊಂಡು, ಹಾ ಲಿಫ್ಟ್ ಎಲ್ಲ ಹಾಕೊಂಡ್ ಬಂದ್ಬಿಟ್ಟಿದ್ದೀರಲ್ಲ ಇಲ್ಲಿಗೆ ಗಾಯ್ಸ್. ಇವಾಗ ಆತರ ಸ್ಕೂಲ್ ಬಂಕ್ ಕೊಡಿದ್ರೆ ಇಲ್ಲೇ ಫಿಕ್ಸು, ಇಲ್ಲೇ ಸ್ಕೂಲ್ ಬಂಕ್ ಕೊಡಿದ್ರೆ ಇಲ್ಲೇ, ಸ್ಕೂಲು ಕಾಲೇಜೆಲ್ಲ ಇಲ್ಲೇ, ಇಲ್ಲಿ ಇಲ್ಲಾಂದ್ರೆ ಮಂತ್ರಿ ಮಾಲು ಅಷ್ಟೇ, ಇನ್ನೆಲ್ಲಿ ಹೋಗ್ತಾ ಇರಲಿಲ್ಲ. ಅಂದ್ರೆ ಬಸ್ ಫ್ರೀ ಅಲ್ಲ ನಮ್ದೇನಿದ್ರು ಯಶವಂತಪುರದಿಂದ, ಸಾರಿ ಬಸ್ ಫ್ರೀ ಅಲ್ಲ, ಬೈ ಮಿಸ್ ಆಯ್ತು. ಇಲ್ಲ ಇದು ಗಾಯ್ಸ್ ಪಾಸ್ ಇತ್ತಲ್ಲ, ಅದಕ್ಕೆ ಫ್ರೀ, ಬೈ ಮಿಸ್ ಆಗಿ ಫ್ರೀ ಆಗಿ ಬಸ್ ಫ್ರೀ ಅಂದ್ಬಿಟ್ಟು. ಈ ಗಿಡ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಗೊತ್ತಾ? ಜಾಜಿ ಮುಳ್ಳು ಅಂತಾರೆ ಇದನ್ನ. ಇದು ನಾವು ಚಿಕ್ಕ ವಯಸ್ಸಲ್ಲಿ ಏನು ಮಾಡಿದ್ರಿ ಗೊತ್ತಾ, ಸಮೀರು ನನಗೆ ಕಿವಿ ಚುಚ್ಚಿದ್ದ, ನಾನು ಸಮೀರ್ ಕಿವಿ ಚುಚ್ಚಿದ್ದೆ. ನಂಗೆ ಮೊದಲೇ ಕಿವಿ ಚುಚ್ಚಿತ್ತು, ಬಟ್ ಓಲ್ ಮುಚ್ಕೊಬಿಟ್ಟಿತ್ತು. ಅವಾಗ ಇವನು ಚುಚ್ಚಿದ್ದ, ನಾನು ಇವನಿಗೆ ಚುಚ್ಚಬೇಕಾಗಿತ್ತು, 2 ಕಿವಿನೂ ಗಾಯ ಮಾಡ್ಬಿಟ್ಟಿದ್ದೆ. ಚುಚ್ಚಕ್ಕೆ ಬರದಿರೋ ಅರ್ಧಕ್ಕೆ ಹೋಗೋದು, ಒಳಗಡೆ ಮುಳ್ಳೆ ಮುರಿದೋಗೋದು, ಆ ಥರ ಮಾಡಿ ಕಿವಿಗೂನೇ ಗಾಯ ಮಾಡಿಬಿಟ್ಟಿದೆ ಗಾಯ್ಸ್. ಅಯ್ಯೋ ಗಾಯ್ಸ್, ಹಿಂಗೆ ನೆಲ ಐತಲ್ಲ ಆ ಥರ ಇರೋದು, ಅಷ್ಟು ಕೆರೆ ಎಲ್ಲ ಅವಾಗ ಅಷ್ಟು ಹಿಂಗಿರೋ, ಅವಾಗ ಹಂಗಿರೋದು. ಇವಾಗ ಮಳೆ ಬಂದು ನೀರೆಲ್ಲ ತುಂಬೈತೆ. ಅಲ್ಲಿ ಫುಲ್ಲು ನಿಕ್ಕೆ. ಹಾಂ ಅಲ್ಲೇನಾದ್ರು ನೀರ್, ಅಲ್ಲಿ ದೇವಸ್ಥಾನ ಹತ್ರ ನೀರ್ ತುಂಬೋದು, ಈ ಸೈಡ್ ಬಂದ್ಬಿಡುತ್ತಲ್ಲ ತುಂಬಿದ್ರೆ ಗೈಸ್. ಅಲ್ಲಿ ಮುಂದೆ ಬಂದ್ರೆ ತೋರಿಸ್ತೀನಿ, ಅಲ್ಲೇನಾದ್ರು ನೀರ್ ತುಂಬಿದ್ರೆ ಈ ಕಡೆ ಏರಿಯಾ ಫುಲ್ಲು ನೀರಾಗ್ಬಿಡುತ್ತೆ. ಅಷ್ಟು ಡ್ಯಾಮ್ ಡ್ಯಾಮ್ ಅಲ್ಲ ಅದು, ಸುಮ್ಮನೆ ಹಾಕಿರೋ ಅನ್ಸುತ್ತೆ ಡ್ಯಾಮ್ ತರ ಅಲ್ಲ ಕಣ. ದೇವಸ್ಥಾನಕ್ಕೆ ಬರ್ತಾ ಹೋಗೋಣ, ಅಲ್ಲಿ ತೋರಿಸ್ತೀನಿ. ಅಲ್ಲಿಂದ ಇಲ್ಲಿ ಸುರ್ದೋಗೋದು ಬಾಯ್ಸ್. ಬನ್ನಿ ಬಾಯ್ಸ್, ತೋರಿಸ್ತೀನಿ ನಾನು ಎಲ್ಲಿ ಅಂತ. ಯಾರೇ ಕೂಗಾಡಲಿ, ಯಾವೂರೇ ಓರಾಡಲಿ, ಯಾವ್ದು ಯಾರೇ ಸರಿ ಏನದು, ಯಾರೇ ಕೂಗಾಡಲಿ, ಊರೇ ಓರಾಡಲಿ, ಎಮ್ಮೆ ನಿನಗೆ ಸಾಧ್ಯ. ಗೈಸ್ ನಂಗೆ ಬರಲ್ಲ ಗೈಸ್ ಸಾಂಗ್ ಅದು. ಹುಟ್ಟಿದ್ದಾರೆ ಕನ್ನಡ ಹುಟ್ಟಬೇಕು ಬೇಡ, ಇದೆ ಈ ಸಾಂಗ್ ಏನಾದ್ರು ಅಜೀಬ್ ಮಾಡಿದ್ರೆ ರೋಲರ್ಸ್ ಹಾಕೊಂಡು ಗುಮ್ತಾರಮ್ಮ ನನಗೆ, ಕನ್ನಡನ ಹಾಳು ಮಾಡ್ತೀಯ ಅಂತ. ಸಾರಿ ನಂಗೆ ಆಡಕ್ ಬರಲ್ಲ, ಬಟ್ ಕನ್ನಡ ಅಭಿಮಾನಿ ನಾನು, ಏನು ಅನ್ಕೋಬಿಟ್ರಿ ಆಡಕ್ ಬರಲ್ಲ ನಿಮ್ಗೆ ಹೆಂಗೆ. ಹಾ ಗೈಸ್, ಫೋನ್ ಪೇ ಡಿಲೀಟ್ ಮಾಡ್ಬೇಕು. ಯಾವ್ದು ಆ್ಯಪ್ ಇಲ್ಲ, ಸಿವಿಲ್ ಹೊಂಟೋಗ್ಬಿಡುತ್ತಂತ ಭಯ ನಂಗೆ. ನಿನ್ ಡಿಲೀಟ್ ಮಾಡ್ದ ಫೋನ್ ಪೇ? ಗೈಸ್, ಫೋನ್ ಪೇ ಯಾರ್ಯಾರು ಡಿಲೀಟ್ ಮಾಡಿದೀರ ಕಮೆಂಟ್ ಮಾಡ್ರಿ. ಎಲ್ಲೂ ಫೋನ್ ಪೇ ಇಲ್ಲ, ಇಲ್ಲಿ ಗೂಗಲ್ ಪೇ. ಏನ್ ಮಾಡಿದ್ರು ಗೂಗಲ್ ಪೇ. ಹೌದು, ಏನಕ್ಕೆ ಅದಾಗಿರೋದಂತ ಗೊತ್ತಿಲ್ಲ ನಂಗೆ. ಏನಂತ ಏನೋ ಮಾಡಿದ್ದ, ಕರೆಕ್ಟಾಗಿ ನಾನು ಓದಿಲ್ಲ ಕರೆಕ್ಟಾಗಿ. ಮತ್ತೆ ಸಮಯ ಕೇಳಿದ್ನ, ಸಾರಿ ಕೇಳಿದ ಅದು ಕನ್ನಡದ್ದು ಇದು ಅಂದ್ರೆ ಡೌನ್ಲೋಡ್ ಮಾಡ್ರಿ. ಮತ್ತೆ ಫೋನ್ ಪೇ ಮತ್ತೆ ಏಟ್ ಬಿದ್ದೈತಿ ಗೈಸ್. ಇವಾಗ ಅವ್ನಿಗೆ ಫೋನ್ ಪೇ ಓನರ್ಗೆ ಏಟ್ ಬಿದ್ದೈತಿ, ತಿರ್ಗಾಡಾಡ್ತವ್ರೆ ಬಾ. ಇವಾಗ ಆಡಕ್ ಮೂಡಿಲ್ಲ, ಬೆಳಗ್ಗಿಂದ ಆಡಿ ಸುಸ್ತಾಗ್ಬಿಟ್ಟಿದ್ದೀನಿ ನಾನು ಗೈಸ್. ಅಲ್ಲಿಂದ ಬಂದ್ರೆ ಅಪ್ಪ ಆಂಟಿಗೆ ಅವಾಗಲೇ ಕಟ್ಟಿಕ್ಕಿದೆ, ಅದಕ್ಕೆ ಕಟ್ಟಾಗ ಹೋಗೈತಂತೆ. ಅಕ್ಕ ನಾವು ಹೋಗ್ತಿದ್ದೀರಿ ನೋಡೋ, ಆಂಜನೇಯ ಮಾರಮ್ಮನ ಇದು, ಕಾಡು ಮಾರಮ್ಮ ದೇವಿ ಅಂತ ಐತೆ ನೋಡು. ಆಂಜನೇಯ ದೇವ್ರ ತರ ಕಾಣಿಸ್ತಿತ್ತು ಅದು. ಹೆಂಗೆ ದಾರಿ ಐತಾ? ಸರಿ ನಡಿ, ಕಡೆ ಹೋಗ್ತಾ ಇದೀವಿ. ಇವತ್ತೇನು ಮಾಡಕ್ ಕೆಲಸ ಇಲ್ಲ, ಯಾಕೆ ಸುತ್ತಾಡ್ತಾ ಇದೀರಿ. ಬನ್ರಿ ಹೋಗೋಣ. ಮತ್ತೆ ಇಶ್ಯೂ ಆಗ್ಬಿಟ್ಟೈತೆ, ಟೈರ್ ಹೋಗೈತೆ, ಏನು ಪಂಚರ್ ಆಗೈತೆ ಅಂತಾನೆ ಗೊತ್ತಾಗ್ತಿಲ್ಲ. ಮುಂದೆ ಕರೆಕ್ಟ್ ಆಗೈತೆ, ನಡಿ ತಿರ್ಸೋ ಗಾಡಿ. ಏರು ನಡಿ, ಪಂಚರ್ ಅಂಗಡಿದ್ರೆ ನಡಿ. ಎಲ್ಲಿ? ತಿರ್ಸು. ಗಾಡಿಗೆ ಏನಾಗೈತೆ ಅಂತ ಗೊತ್ತಿಲ್ಲ ಸದ್ಯಕ್ಕೆ. ಇವಾಗ ಏರ್ ಹೊಡ್ಸಿದ್ರೆ ನೋಡೋಣ ಏನಾಗೈತು ಅಂತ. ಮನೆ ಗಂಟೆ ಹೋದ್ರೆ ಸಾಕು ಗೈಸ್. ಗಲೀಜ್ ಮಾಡ್ಬಿಟ್ಟೆ ಗೈಸ್, ನೋಡಿದ್ರೆ ಅಂತಾನೆ. ಹಂಗೆ ಬರ್ತಾ ಇದ್ರಾ, ಗಾಡಿ ಪೆಟ್ರೋಲೇ ಖಾಲಿ ಆಗೋದು, ತಳ್ತವ್ನೆ. ಏನೇನೋ ತಳ್ಳ ಪರಿಸ್ಥಿತಿ, ಇವತ್ತು ತಳ್ಳ ಪರಿಸ್ಥಿತಿ, ಬರೀ ತಳ್ಳೋದೇ ಜೀವನ ಆಗುತ್ತೆ ಗೈಸ್. ಗೈಸ್ ಇಲ್ಲೇ ಪೆಟ್ರೋಲ್ ಬಂಕ್ ಹತ್ರ ಹೆಂಗೋ ಖಾಲಿ ಆಗೈತೆ, ಹೆಂಗೋ ದೂರ ಖಾಲಿ ಆಗಿಲ್ಲ ಗಾಡಿ. ಸ್ವಲ್ಪ ಪೆಟ್ರೋಲ್ ಹಾಕಿಸಾಯ್ತು. ಅಣ್ಣ ಏರ್ ಹೊಡ್ಕೋಬೋದು ಅಲ್ಲಿ? ವರ್ಕಿಂಗ್ ಇಲ್ಲ.
ಮುಂದೆದು ಕಮ್ಮಿ ಆಗಿರತ್ರ ಐತೆ. ಕೀ ಆಫ್ ಮಾಡೋಣ ಬಿಡು ಗೈಸ್. ಫೈನಲಿ 1 ಕಿಲೋಮೀಟರ್ನ ನಡ್ಕೊಂಡು ಬಂದ್ರಿ. ಅಲ್ಲೆಲ್ಲ 2 ಕಡೆನೂ ಬೀಗ ಹಾಕ್ಬಿಟ್ಟಿದ್ರು, ಅದಕ್ಕೆ ನಡ್ಕೊಂಡು ಬರ್ತಾ ಇದ್ದೀರಿ. ಫೈನಲಿ ಬಂದರೆ ಇಲ್ಲ 1 ಕಿಲೋಮೀಟರ್ ನಡೆದ್ರಿ. ಏನೋ ಜಾತ್ರೆ ಅನಿಸ್ತೈತೆ ಗುರು, ಜಾತ್ರೆ ಅನಿಸುತ್ತೆ ಗುರು. ನೋಡಿ ಅಲ್ಲೂ ಊಟ ಹಾಕ್ತಾರೆ, ಅಲ್ಲೂ ಊಟ ಮಾಡ್ತಿದ್ರು. ಏನೋ ಫಂಕ್ಷನ್ ಅನ್ಸುತ್ತೆ. ಹಾಂ ಸೊ ಇದು ಹತ್ಬೇಕೇನೋ ಇವಾಗ. ಅಪ್ಪ 20 ಮೆಟ್ಲಿಲ್ಲ, ಅದು 20 ಮೆಟ್ಲಿಲ್ಲ. ನೋಡೋಣ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 35 36 37 38 38 ಮೆಟ್ಲು. 20 ಮೆಟ್ಲಿಲ್ಲ ಅಂತವನೆ ಗೈಸ್. ವೆಲ್ಕಮ್ ಟು ಹೆಸರುಘಟ್ಟ ಮೈನ್ ರೋಡ್ ಅಲ್ಲ ಇದು, ಹೆಸರುಘಟ್ಟ. ಫೈನಲಿ ಹತ್ಬಿಟ್ರಿ. ಮತ್ತೆ 1 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ಗೈಸ್. ಇದನ್ನ ಚಿಕ್ಕ ವಯಸ್ಸಲ್ಲಿ ಜ್ಞಾಪನ ಆಯ್ತಾ, ಇದು ಬುಕ್ಕಲ್ಲಿ ಇಕ್ಕಿದ್ರೆ ಮರಿ ಹಾಕುತ್ತೆ, ವಿದ್ಯಾ ಬುದ್ಧಿ ಕೊಡುತ್ತಂತ ಇದ್ರೆ. ಆಮೇಲೆ ಇದು ಊಟ ಯಾವ್ದು ಗೊತ್ತಾ, ಶಾರ್ಪ್ನರು. ಪೆನ್ಸಿಲ್ನ ಜೂಬುದ್ರೆ ಪೆನ್ಸಿಲಿಂದ ಜೂಬುದ್ರೆ ಅದು ಇದು ಬರುತ್ತಲ್ಲ, ಅದೇ ಇದು ಊಟ. ಹಂಗೆ ಮಾಡೋರು ಕ್ಲೀನಾಗೆ ಅಲ್ಲ ಶಾ. ಅವರು ಗಣೇಶ ಕಲೆಕ್ಷನ್ಗೆ ಬಂದವ್ರು. ಏನಾ ಹಾಂ ಗಣೇಶ ಇಲ್ಲ ಕಣೋ, ಎಲ್ಲಿಕ್ಕದು ಗಣೇಶ ಹತ್ರ ಇಲ್ಲ ಕಣೋ, ಇರೋದು ಕೊಡ್ತೀನಿ. हेलो गाइस, कैसे हो आप लोग सब लोग? मैं आपका अपना मनोज सिंह परिया ठाकुर। तो मैं जानता हूँ ಹಸರಘಟ್ಟ ಕೆರೆ ಹತ್ರ ಬಂದರೆ ನೀರು ಬಾಟಲು ಏನು ಇದ್ರೆ ತಿನ್ಬಿಟ್ಟು ಇಲ್ಲಿ ಆ ಕಡೆ ಬಿಸಾಕ್ಬೇಡ. ಡಿಸ್ಬಿನ್ ಇದ್ರೆ ಅಲ್ಲೇ ಹಾಕ್ರಿ. ಯಾಕಂದ್ರೆ ಇದು ದೇವಸ್ಥಾನ, ಎಲ್ಲರಿಗೆ ಕೈ ಹೆಂಗೆ ಹಾಕ್ತೀನಿ. ದೇವಸ್ಥಾನ ನೀರು ಬಾಟಲ್ ಏನೋ ತಗೊಂಡ್ರೆ ಊಟ ಗೀಟ बर्थडे ಏನೋ ಮಾಡ್ತಿ ಅಂದ್ರೆ ಇಲ್ಲಿ ಹಾಕ್ಬೇಡ ಅಷ್ಟೇ. गाइस फॉलो सब करो भाई के लिए, कमेंट करो, शेयर करो. वीडियो अच्छा लगे तो अच्छा लाइक कमेंट देना कि भाई का भी और आगे बढ़े. ठीक है, ओके धन्यवाद. मैं हूँ MP मध्य प्रदेश से. 8 ವರ್ಷ ಆಯ್ತು ನನ್ನ ಹತ್ರ ಇಲ್ಲೇ ಬಂದ್ಬಿಟ್ಟು ಬೆಂಗಳೂರು ಹತ್ರ. ಡಿಸ್ಬಿನ್ ಅಲ್ಲಿ ಎಲ್ಲ ಹಾಕ್ರಿ, ಗಲೀಜ್ ಮಾಡಬೇಡ ಅಷ್ಟೇ. ಹಸರಘಟ್ಟ ಕೆರೆ ಹತ್ರ ಬನ್ನಿ. ಓಕೆ ಗೈಸ್, ಅಣ್ಣ ಏನು ಹೇಳ್ತವ್ರು ಅಂದ್ರೆ ಇಲ್ಲೆಲ್ಲ ಗಲೀಜ್ ಮಾಡಬಾರ್ದು ಅಂತೆ. ಮೊದಲೆಲ್ಲ ತಿಂಡಿ ಇಲ್ಲೇ ಹಾಕೋರು. ಇವರು ಬರ್ತಾರೆ, ಎಣ್ಣೆ ಹೊಡಿತಾರೆ, ಇಲ್ಲೇ ಬಿಸಾಕ್ತಾರೆ. ಅದೆಲ್ಲ ಮಾಡಬೇಡ. ಯಾಕಂದ್ರೆ ದೇವಸ್ಥಾನ ಇದು. ಮಾಡ್ಬೇಕಂದ್ರೆ ಬಾರ ಹತ್ರ ಹೋಗೋ, ಇಲ್ಲಾಂದ್ರೆ ಆಚೆ ಎಲ್ಲೂ ಹೋಗ್ಬಿಟ್ಟು ಇಲ್ಲಿ ಮಾಡಬೇಡ ಅಷ್ಟೇ. ಗೈಸ್ ನನ್ನ ಹತ್ರ ಚೇಂಜ್ ಇಲ್ಲ ಕಣೋ, ಇರೋದೇ ಓಯ್ ಇಲ್ಲ ಸುಮ್ಮನಿರೋ. ಇಲ್ಲ ಕಣೋ ನಾವು ಬ್ಯಾಚುಲರ್ಸು. ಸೊ ಗೈಸ್, ಅಣ್ಣ ಮಧ್ಯಪ್ರದೇಶದಿಂದ ಬಂದು ಎಷ್ಟು ಕ್ಲೀನಾಗಿ ಕನ್ನಡ ಮಾತಾಡ್ತವ್ರೆ. ಅಣ್ಣ ಆನಿಯನ್ ಹಾಕೋಬೇಡಿ, ಖಾರ ಹಾಕ್ರಿ ಸ್ವಲ್ಪ ಹೇಳಿ. ಗಲೀಜಲ್ಲಿ ಹಾಂ ಗೈಸ್, ದಯವಿಟ್ಟು ಹೇಳ್ತೀನಿ, ಯಾರಾದರೂ ಬಂದರೆ ಗಲೀಜೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಬಾಟಲ್ ಎಲ್ಲ ತಗೊಂಬಂದಿದ್ದೆ. ಡೆಸ್ಬಿನ್ ಐತಲ್ಲ, ಡೆಸ್ಬಿನ್ ಐತೆ, ಡೆಸ್ಬಿನ್ ಅಣ್ಣನೇ ಹೇಳ್ತವ್ರೆ. ಗಲೀಜ್ ಮಾಡಬೇಡ. ಅಣ್ಣ ಈರುಳ್ಳಿ ಹಾಕ್ಬಿಟ್ರಾ? ನಾನು ಈರುಳ್ಳಿ ತಿನ್ನಲ್ಲ ನಾನು. ಸೊ ಗೈಸ್, ಅಣ್ಣ ಹೇಳ್ತಿರೋದಿಷ್ಟೇ, ಗಲೀಜೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ, ಆರಾಮಾಗಿ ಸಾಕ್ರಿ. ನೋಡ್ರಿ ಅಣ್ಣ ಎಲ್ಲಿಂದನೋ ಬಂದು ಎಷ್ಟು ಕ್ಲಿಯರ್ ಕನ್ನಡ ಮಾತಾಡ್ತವ್ರೆ. ಇಲ್ಲಿರೋರೆಲ್ಲ ನಮ್ಮ ಜೊತೆ ಹಿಂದಿ ಮಾತಾಡ್ತಾರೆ ಅಣ್ಣ, ನಮ್ಮ ಜೊತೆ ಹಿಂದಿ. ಕನ್ನಡ ಬಂದರೂ ಹಿಂದಿಲೇ ಮಾತಾಡ್ತಾರೆ. ಅಣ್ಣ ಯಾಕಂದ್ರೆ ನಾವು ಊರಿಂದ ಬೇರೆ ಊರಿಂದ ಇಲ್ಲೇ ಬಂದಿದ್ದೀವಿ, ನಾವು ಕನ್ನಡ ಮಾತಾಡಬೇಕು ಇಲ್ಲಿ. ಯಾಕಂದ್ರೆ ನನ್ನ ಜೀವನ ಇಲ್ಲೇ ಇರಬೇಕು, ಬೆಂಗಳೂರಲ್ಲಿ ವ್ಯಾಪಾರ ಮಾಡ್ತೀನಿ, ಎಲ್ಲ ಇಲ್ಲೇ ಇರ್ತೀನಿ. ಕನ್ನಡ ನಾನು ಇನ್ನೂ ಕಲ್ತ್ಬೇಕು, ಹೆಂಗ್ ಮಾತಾಡಬೇಕು, ಹೆಂಗೆ ಅದು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅಣ್ಣ. ಹುಡುಗರು ಕಲೆಕ್ಷನ್ಗೆ ಬಂದಿದ್ರು. ಎಲ್ಲಿಗೆ ಹೋದ ಗಣೇಶ? ಹೌದಾ, ನಿಮ್ಗೆ ಗೊತ್ತಾಗ್ತೈತೆ ಎಲ್ಲಿಗ್ತೀರ ಅಂತ. ತಗೊಂಡ್ರಿ ಅಣ್ಣ ಮಾತಾಡ್ತಾ ಟ್ಯಾಕ್ಸ್ ಹಾಕ್ಬಿಟ್ರು ನಮಗೇನೆ. ಪರವಾಗಿಲ್ಲ, ಅವ್ರು ಹೇಳೋದೆಲ್ಲ ಒಳ್ಳೇದಕ್ಕೆ ಗೈಸ್. ಎಷ್ಟೊಂದು ಜನ ಬರ್ತಾರೆ, ಗಲೀಜ್ ಮಾಡ್ತಾರೆ, ಹೋಗ್ತಾರೆ. ಏನು ಹೇಳಿದ್ರು, ಬಟ್ ಚೆನ್ನಾಗಿ ಹೇಳಿದ್ರು. ಇವಾಗೆಲ್ಲ ಕ್ಲೀನಾಗಿ ಮಾಡೋಕ್ಕವ್ರೆ.
ಮಣ್ಣೆ ಇದ್ಲಿ ಇನ್ನೇನಿರ್ತದೆ ಅಷ್ಟೇ ಗೈಸ್ ಏನಕ್ಕಪ್ಪ ಬಂದೆ ಅನಿಸ್ತೈತೆ ನನಗಂತೂ ನೋಡೋಕ್ಕಾಗ್ತಿಲ್ಲ ನಂಗೆ ಅಕ್ಕ ಪಕ್ಕ ಎಲ್ಲ ನೋಡೋಕ್ಕಾಗ್ತಿಲ್ಲ ನನಗೆ ಗೈಸ್ ಚಕ್ಕಬರ ನೋಡ್ರಿ ಇಲ್ಲಿ ಯಾರೋ ಇಲ್ಲೇ ಹಾಕೋಬಿಟ್ರು ಚಿಕ್ಕವರ ಪೇಂಟಿಂಗ್ ಇಲ್ಲೇ ಚಿಕ್ಕವರ ಪೇಂಟಿಂಗ್ ಹಾಕೋಬಿಟ್ರು ಎಲ್ಲ ಬಾಪ ಡಸ್ಟ್ಬಿನ್ಗೆ ಹಾಕ್ತೀನಿ ಅವಾಗಿಂದ ಡಸ್ಟ್ಬಿನ್ಗೆ ಹಾಕು ಅಂತ ನಮ್ಮನ್ನ ಅಷ್ಟೊಂದು ಫೂಲ್ ಅನ್ಕೊಂಡು ಅವನು ಗೈಸ್ ನಮ್ಗೆ ಗೊತ್ತು ಗೈಸ್ ಡಸ್ಟ್ಬಿನ್ಗೆ ಹಾಕ್ಬೇಕು ಅಂತ ಡಸ್ಟ್ಬಿನ್ಗೆ ಹಾಕ್ತಿದ್ರಿ ಯಾವಣ್ಣ ಎಲ್ಲವ್ರೆ ಅಲ್ಲೇ ಇಲ್ಲ ಹಾಂ ಡಸ್ಟ್ಬಿನ್ಗೆ ಹಾಕ್ರಿ ಡಸ್ಟ್ಬಿನ್ ಅಂತ ಅದಕ್ಕಂತ ಡಸ್ಟ್ಬಿನ್ ಕೊಟ್ಟಿರ್ತಾರೆ ಅದನ್ನ ಬಿಟ್ಟು ಎಲ್ಲಿ ಬೇಕು ಅಲ್ಲಿ ಹಾಕಕ್ಕೆ ಹೋಗ್ಬಿಡ್ರಿ ನೀವು ಇದು ನೀರೈತಲ್ಲ ನೀರೇನಾದ್ರು ಫುಲ್ಲು ತುಂಬಿದ್ರೆ ಈ ಸೈಡು ಹರ್ಕೊಂಬಂದ್ಬಿಡುತ್ತೆ ಈ ಸೈಡ್ ಫುಲ್ಲು ಕೆರೆ ಆಗಿಬಿಡುತ್ತೆ ಇದೇನೋ ತುಂಬೋಯ್ತು ಅಂದರೆ ಇದೇನೋ ಪೂಜೆ ಆಯ್ತು ಅನಿಸುತ್ತೆ ದೇವಸ್ಥಾನ ಏನು ಕೊಟ್ಟು ಎಲ್ಲ ಕೊಟ್ಟ ಏನು ಕೊಟ್ಟು ಏನು ಆಯ್ತು ಸೈಡ್ ಬರಾಟೆ ಗೈಸ್ ನಾವೆಲ್ಗರಿ ನಾಳು ಮಾಡೋಕ್ಕೆ ಹೋಗಿ ಕೈನ ಕುಯ್ಕೊಂಡು ಎಷ್ಟು ಬೇಜಾರಾಗ್ತೈತೆ ಅಂದರೆ ಇವಾಗ ಇಲ್ಲಿಗೆ ಬಂದು ನನಗೆ ಸಮೀರ್ಗೂ ಬೇಜಾರಾಗ್ತೈತೆ ಇಲ್ಲಿಗೆ ಬಂದು ತಾನೇ ನನಗೇನು ಹೋಗ್ತಾ ಇದ್ದೀರಿ ಸಾಕು ಯಾಕೋ ಬೋರ್ ಆಗೋಯ್ತು ನಡೆದು ಸಿಕ್ಕಾಪಟ್ಟೆ ಬೋರ್ ಆಗೋಯ್ತು ನಾನು ಹೋಗ್ತಾ ಇದ್ದೀನಿ ನಡೆಯೋಕ್ಕಾಗ್ತಿಲ್ಲ ಕಾಲು ಸಿಕ್ಕಾಪಟ್ಟೆ ನೋವು ಮಾತ್ರ ಏನೋ ವಿಡಿಯೋ ಮಾಡ್ಕೊಂಡು ಬಿದ್ದೋಗ್ಬಿಡ್ತಿದ್ದೆ ಇವಾಗ ಬರಲ್ಲ ಯಾರು ತಂದ್ರು ಡ್ರಾಪ್ ಹಾಕ್ಸ್ಕೊಳ್ಳೋಲ್ಲ ಅಲ್ಲಿ ಗಂಟೆ ಬಿಡ್ರಿ ಅಂತ ಎಷ್ಟು ಬೆಳಗ್ಗೆ ಎಷ್ಟು ನಡೆದಿದ್ದು ಗುರು ನಾನು ಹೇಳ್ಬೇಕಾ ನಾನು ಇಷ್ಟಪ್ಪ ಇದ್ದೀನಿ ಹೊಟ್ಟೆ ನೋಡಿದ್ರೆ ಹೇಳಲ್ಲ ಬಿಡ್ರಿ ಅದನ್ನ ಆ ಥರ ಮನೇಲಿ ಇರಬೇಕು ಒಂದೇ ಪಕ್ಕ ಯಾವ ಮನೇನೂ ಇರಬಾರ್ದು ಸಿಂಗಲಾಗಿ ಇರ್ಬೇಕು ಇಂಡಿಪೆಂಡೆಂಟ್ ಥರ ಅವಿಗೆ ಗರಿನ ಕಟ್ ಮಾಡೋಕೆ ಹೋಗಿ ಅವನೇ ಕೈ ಕುಯ್ಕೊಬಿಟ್ಟ ಅದ್ರ ಪವರ್ ಹಂಗೈತೆ ಸರ್ರನ ಕುಯ್ಕೊಂಡು ಹೋಯ್ತು ನನ್ನ ಕೈ ಗೈಸ್ ಅಲ್ಲಿಂದ ಬಂದು ಡೈರೆಕ್ಟ್ ಮಲ್ಕೊಬಿಟ್ಟೆ ನಾನು ಯಾಕಂದರೆ ಬೆಳಗಿಂದ ಸುತ್ತಳಿ ಫುಲ್ ಸುಸ್ತಾಗ್ಬಿಟ್ಟಿದ್ದೆ ಬಂದು ಮಲ್ಕೊಬಿಟ್ಟೆ ನಾನು ಅದಕ್ಕೆ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ಒಂಥರ ಚೆನ್ನಾಗಿತ್ತು ದಿನ ಬಾಯ್